ಕಲಿಸಿದರೆ, ಆದರೆ ನನಗೆ ಅವ್ರು ಮಾತು ಕೊಟ್ಟಿದ್ದಾರೆ. ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳು ಇಬ್ಬರು ಮಾತು ಕೊಟ್ಟರು. ನಾನು ಡೆಪ್ಯೂಟಿ ಸ್ಪೀಕರ್ ಆಗಬೇಕು ಅಂತ ಹೇಳಿದಾಗ ನಾವು ಒಳ್ಳೆಯ ಅಧಿಕಾರಿ ಇಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ಈಗ ಸದ್ಯಕ್ಕೆ ಆಗು ಅಂತ ಹೇಳಿದ್ರು. ಆ ಪ್ರಕಾರ ಖರ್ಗೆ ಅವರು ಜೊತೆಗೂ ಮಾತಾಡ್ತಾರೆ ಅಂತ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಹೇಳಿದ್ರು. ಟೋಟಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ನಮ್ಮ ಸಮಾಜದಿಂದ ಒಬ್ಬನೇ ಎಮ್.ಎಲ್.ಎ ನಾನು. ಹಾಗಾಗಿ ಎಲ್ಲಿವರೆಗೆ ಕ್ಯಾಬಿನೆಟ್ ರಚನೆ ಆಗುತ್ತೆ ಅಲ್ಲಿವರೆಗೂ ನಮ್ಮ ಪ್ರತಿನಿಧಿ ಇರ್ತಿತ್ತು. ಈ ಸಲ ಮಾತ್ರ ನಮ್ಮನ್ನ ಕ್ಯಾಬಿನೆಟ್ ಬಿಟ್ಟು ಡೆಪ್ಯೂಟಿ ಸ್ಪೀಕರ್ ಕ್ಯಾಬಿನೆಟ್ ಜೊತೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ಆದರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಕೇಳೋಂಥ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಾನು ಈಗ ಸ್ಪೀಕರ್ ಹುದ್ದೆಯಲ್ಲಿದ್ದೇನೆ. ಆ ಸ್ಪೀಕರ್ ಹುದ್ದೆಯಲ್ಲಿದ್ದಾಗ ಪಾರ್ಟಿ ಇದಕ್ಕೆ ಹೋಗಿ ಲಾಬಿ ಮಾಡೋದು ಸರಿ ಕಾಣೋದಿಲ್ಲ. ಆ ಸ್ಥಾನದ ಜನತೆ ಗೌರವವನ್ನು ಹೆಚ್ಚಿಸ್ಬೇಕು. ಆದ್ದರಿಂದ ನಾನು ಮಂತ್ರಿ ಕೇಳಕ್ಕೆ ಹೋಗಿಲ್ಲ. ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಇಲ್ಲದೆ ಇದು ಜ್ಞಾನ ಮೇಲೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಎಲ್ಲ ಕಡೆಗೂ ನಮ್ಮವರೆಲ್ಲ ಕೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ಯಾರಿಲ್ಲ, ಇರಕ್ಕೆ ಒಂದು ಎಮ್.ಎಲ್.ಎ ಇದ್ದಾರೆ, ಆದ್ದರಿಂದ ಅವರಿಗೆ ಬರಬೇಕು ಅನ್ನೋ ಕೂಗು ಎಲ್ಲ ಕಡೆಯಿಂದ ಕೇಳಿ ಬಂದಿದೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಕಮಾಂಡ್ನವ್ರಿಗೆ ಗೊತ್ತಿದೆ. ಹಾಗಾಗಿ ಆತ್ಮವಿಶ್ವಾಸ ಇದೆ. ಮನುಷ್ಯನಿಗೆ ನಂಬಿಕೆ ಮುಖ್ಯ. ನಂಬಿಕೆಯಿಂದ ಇಟ್ಟುಕೊಳ್ತೀವಿ. ಆಗ್ತಕ್ಕಂಥ ಭರವಸೆ ಕೂಡ ಜಿಲ್ಲಾವಾರು, ಭಾಷಾವಾರು, ಪ್ರಾಂತವಾರು ನಮ್ಮಲ್ಲಿ ಒಂದು ಇದು ಇದೆ, ಗೈಡ್ಲೈನ್ಸ್ ಕಾಂಗ್ರೆಸ್. ಆ ರೀತಿಯಾಗಿ ನಾನು ಹಾವೇರಿ ಜಿಲ್ಲೆಯ ಪರವಾಗಿ ನಾನು ವಾದ ಮಾಡ್ತೇನೆ. ಹಾವೇರಿ ಜಿಲ್ಲೆಗೆ ಎಷ್ಟು ಮಂದಿ ಬೇಕಾದ್ರೆ ಕೊಡ್ಬೋದು. ಎಲ್ಲರೂ ಆಕಾಂಕ್ಷಿಗಳು, ಸೀನಿಯರ್ಸ್ ಆಗಬೇಕು ಅನ್ನೋ ಕೆಪಾಸಿಟಿ ಉಳ್ಳವರು ಎಲ್ಲರಿಗೂ ಐತೆ. ಅದರಿಂದ ನಾನು ನನ್ನ ಸಮುದಾಯದ ಪರವಾಗಿ ಕೊಡ್ರಿ ಅಂತ ಕೇಳ್ತಾನೆ, ಹಾವೇರಿ ಜಿಲ್ಲೆ ಕೊಡ್ರಿ ಅಂತ ಕೇಳ್ತೇನೆ. ಎಲ್ಲರ ಪರವಾಗಿ ಎಲ್ಲರೂ ಕೇಳ್ತಾರೆ.